ಅಂತಹ ಕೈಲಾಸದ ವರ್ಣನೆ ಯಾವ ರಾಜ ಮಹಾರಾಜರುಗಳಿಗೆ ಕಮ್ಮಿ ಇಲ್ಲ. ಸ್ವರ್ಗವೇ ನಾಚಿಸುವಂತಿತ್ತು ಕೈಲಾಸ. ನಂದಿ ನಾಟ್ಯ ಮಾಡುತ್ತಿರ್ಪ, ಈ ಮದ್ದಳೆ ಬಡಿಯುತ್ತಿರ್ಪ, ಕರ್ಣರು ಘಂಟಾಘೋಷ ಮಾಡುತ್ತಿರ್ಪರು. ಆದಿಶೇಷನು ಆಭರಣವಾಗಿರ್ಪನು. ಇಂತಹ ತುಂಬಿದ ಕೈಲಾಸದ ಗಿರಿಶಿಖರವನ್ನು ಕಂಡಂತಹ ಯಾವ ದಕ್ಷ ಪ್ರಜಾಪತಿ ಒಂದು ಕರೆದು ಮಗಳನ್ನ ಕೊಟ್ಟಾಗ ತಿನ್ನಲು ಅನ್ನವಿಲ್ಲದೆ ಬ್ರಹ್ಮಕ್ಕ ಬಾಲವನ ಹಿಡಿದು ತಿರುಗಿದ ಜಂಗಮ, ಓಡಾಡಲು ಎದ್ದು ವಾಹನಾದಿಗಳಲ್ಲದೆ ಬರೀ ಬಸವನ ಮೇಲೆ ತಿರುಗಿದ ಜಂಗಮ, ಕೊಳ್ಳಲು ಭಸ್ಮ ಸುಗಂಧಾದಿಗಳಿಲ್ಲದೆ ಹೆಣದ ಬೂದಿಯನ್ನು ಧರಿಸಿದ ಜಂಗಮ. ಇಂತಪ್ಪ ಇವನಿಗಿಷ್ಟೊಂದು ರಾಜ್ಯದ ವೈಭೋಗವೇ. ನಾನು ಮಾಡುವ ಯಾಗದ ರುದ್ರನ ವಿಷಯ ರುದ್ರನಿಗೋ ರುದ್ರನಿಗೋ ಸೂರ್ಯನಿಗೋ ಅಂಬಾನಿಗೋ ವಿಷ್ಣುವಿಗೋ ಯಾರಿಗಾದರೂ ಕೊಡುತ್ತೇನೆ ನನ್ನ ರುದ್ರನ ವಿಷಯ ಎಂಬುದಾಗಿ ನುಡಿ. ಕೈಲಾಸದ ಗಿರಿಶಿಖರವನ್ನ ಬಿಟ್ಟು ಭೂಸರ್ಗಪುರಿಯ ಇಂತಪ್ಪ ಭೂಭಾಗಕ್ಕೆ ಬಂದು ದಕ್ಷಿಣಾವತಿಯಲ್ಲಿ ಸಕಲ 12 ಗಾವದ ಜನ 300 ಉದ್ದಳತೆಯ ಒಂದು ಯಾಗಕುಂಡವನ್ನು ರಚಿಸಿ ಯಾವ ಯಾಗಕ್ಕೆ ಸದೀಚಿ ಮಹಾಪುನಿಪುಂಗವರೊಳಗೊಂಡು ಪ್ರಜಾಪತಿಯು ಯಾಗಕುಂಡವನ್ನು ಸಾಂಗೋಪಾಂಗವಾಗಿ ನಡೆಸುತ್ತಿದ್ದಾನೆ. ಯಾವ ಕೈಲಾಸದಲ್ಲಿ ಇಂತಪ್ಪ ಪರಶಿವಮೂರ್ತಿ ನನ್ನ ತಂದೆಯು ಬಂದು ನೀನೇಕೆ ಮಾತನಾಡಲಿಲ್ಲ ಎಂದು ನನ್ನ ತಂದೆಯು ಕೈಲಾಸಕ್ಕೆ ಬಂದಾಗ ನೀನೇಕೆ ಮಾತನಾಡಲಿಲ್ಲ ಎಂಬುದಾಗಿ ನುಡಿದು ನನ್ನನ್ನ ಕಳಿಸಿಕಿಡಿ ಸ್ವಾಮಿ ದಕ್ಷಿಣಾವತಿಯ ತೆರೆಗೆ ಎಂಬುದಾಗಿ ಎಷ್ಟು ವಿಧದಲ್ಲಿ ಹೇಳಿದರೂ ಕೇಳಲಾರದ ಗೌರಿದೇವಿ ನಂದೀಶ್ವರನೊಟ್ಟಿಗೆ ಯಾವ ದಕ್ಷಿಣಾವತಿಯ ತೆರೆಗೆ ಬಂದು ಮನ ಕರಗಲಿಲ್ಲ, ಮನ ಬಳಲಲಿಲ್ಲ ಎಂಬ ಮಮಕಾರವಿಲ್ಲದೆ ಹೋಗಲು ಯಾವ ದಕ್ಷ ಪ್ರಜಾಪತಿ ದಾಕ್ಷಾಯಿಣಿ ಎಂದು ನಿನ್ನ ಗಂಡನ ಮನೆಗೆ ಬಂದಾಗ ಎಲ್ಲ ಒಡೆದ ಕಲ್ಲಿನಂತೆಗೆ ಕುಳಿತೆ ಹೇಗೆ ಬಂದೆ ಎಂಬುದಾಗಿ ನಿಂದನೆಯನ್ನು ಕೈಯಲಾಗ ನಿಂದನೆಯನ್ನು ತಾಳಲಾರದ ಗೌರಿ ದೇವಿ ಭಕ್ತಿಗೊಂಡದರದು ಮಗೆ